ಹಾಯ್ ಫ್ರೆಂಡ್ಸ್, ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಅಡುಗೆ ಮನೆಯಲ್ಲಿ ನಿಮಗೆ ಚಿಕನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 kg ಚಿಕನ್ನ ಕ್ಲೀನಾಗಿ ಒಂದು 2-3 ಬಾರಿ ತೊಳೆದು ತೊಗೊಂಡಿದ್ದೀನಿ. 1 ತೆಂಗಿನಕಾಯಿನ ತುರ್ದು ತೊಗೊಂಡಿದ್ದೀನಿ. ಹಾಗೆಯೇ 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಕಾಳು, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, 1 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 3 ಲವಂಗ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೂ ಈ ಕಡೆ ಚಿಕನ್ ಬೇಯೋದಕ್ಕೂ ಒಂದು ಬಳ್ಳಿ ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿಸಿ ಅದಕ್ಕೆ ಈರುಳ್ಳಿ ಅಷ್ಟೇ ಹಾಕಿಬಿಟ್ಟು ಮೊದಲು ಸಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇದಕ್ಕೇನು ಹಾಕಿಲ್ಲ, ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಕಡೆ ಚಿಕನ್ ಕೂಡ ಬೇಯಕ್ಕೆ ಇಟ್ಕೊತೀನಿ. ಇವಾಗ ಅದಕ್ಕೆ ಚಿಕನ್ ಕೂಡ ಹಾಕಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಎಣ್ಣೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಚಿಕನ್ಗೆ. ಈ ಕಡೆ ಬಾಣಲಿಗೆ ಮೊದಲು ನಾನು ಏನು ತಟ್ಟೆನಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಕೊಬ್ಬರಿ ಸೇರಿಸ್ಕೊಂಡು ಆನಂತರ ಏಲಕ್ಕಿ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡೆ. ಇವಾಗ ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸಾಂಬಾರು ಕಾಳು ಹಾಕ್ಕೊಂಡಿದ್ದೀನಿ ಮೊದಲೇ. ಸಾಂಬಾರು ಪುಡಿ ಏನಕ್ಕಂದರೆ ಇದರಲ್ಲಿ ಜಾಸ್ತಿ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತೀನಿ. ಆ ಕಡೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಬೇಯಕ್ಕೂ ಕೂಡ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡೆ. ಖಾರನೂ ಕೂಡ ಚಿಕನ್ ಬೇಯಿಸ್ಕೋಬೇಕಾದ್ರೆ ಹಾಕ್ಕೋಬೇಕು. ಹಾಗಾಗಿ ಇಲ್ಲಿ ಖಾರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ನನ್ನ ಮಗಳು ಸ್ವಲ್ಪ ಖಾರ ಕಡಿಮೆ ತಿಂತಾಳಲ್ಲ, ಅವಳಿಗೂ ಕೂಡ ತೆಗ್ದಿಡಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಮಸಾಲೆಗೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿನಿ. ಚಿಕನ್ ಬೇಯಿಸ್ಕೋಬೇಕಾದ್ರೆ ಇವಾಗ ಇದಕ್ಕೆ ಖಾರ ಹಾಕ್ತೀನಿ. ಇವಾಗ ಖಾರ ಹಾಕೋದ್ರಿಂದ ಚಿಕನ್ನು ಕೂಡ ಖಾರ ಹಿಡಿಯುತ್ತೆ. ನಾನಿವಾಗ ಇದಕ್ಕೆ ಚಿಕನ್ ಮಸಾಲ ಪುಡಿ ಸೇರಿಸ್ತಾ ಇದ್ದೀನಿ. ಚಿಕನ್ ಮಸಾಲ ಪುಡಿ ಅದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಏನು ಬೌಲಲ್ಲಿ ಮೊದಲು ತೋರಿಸಿದ್ನಲ್ಲ ಅದೆಷ್ಟನ್ನು ಸೇರಿಸ್ಕೊಂಡೆ. ಟೋಟಲಿ ಚಿಕನ್ ಬೇಯಿಸೋಕ್ಕೆ ಕುಕ್ಕರ್ನಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡೆ. ಅದರೊಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಚಿಕನ್ ಪೌಡ್ರು, ಅದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನಷ್ಟು ಖಾರ, ಅಂದರೆ ಖಾರ ನೀಟಾಗಿ ಹಿಡಿಯುತ್ತೆ ಅದಕ್ಕೆ. ಇವಾಗಲೇ ಖಾರ ಹಾಕ್ಕೊಂಡ್ರೆ ಖಾರ ಉಪ್ಪು ಹಿಡ್ಕೊಳ್ಳುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟಾಗಿರುತ್ತೆ. 1 ಸ್ಪೂನಷ್ಟು ಖಾರ ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಪೂರ್ತಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ಎಲುಬು ಕೋಳಿ ಆಗಿರುತ್ತೆ, ಅಂದರೆ ಫಾರಮ್ ಕೋಳಿ ಅಲ್ಲ ಇದು, ಎಲುಬು ಕೋಳಿ ಆಗಿರೋದ್ರಿಂದ ಇದೆಲ್ಲನೂ ಹಾಕಿ ಒಂದು 4-5 ವಿಸಿಲ್ ತೆಗೆಸ್ಕೊಂಡ್ರೆ ನೀಟಾಗಿ ಚಿಕನ್ನು ಕೂಡ ಬೆಂದಿರುತ್ತೆ. ಅದಕ್ಕೆ ಖಾರ ಉಪ್ಪು ಕೂಡ ಇಟ್ಕೊಂಡಿರುತ್ತೆ. ಚಿಕನ್ ಕೂಡ ನೀರು ಬಿಟ್ಕೊಳ್ಳೋದ್ರೊಳಗೆ ಮಿಕ್ಸಿಗೆ ಕೂಡ ಹಾಕೊಂಬಂದುಬಿಡ್ತೀನಿ. ಆಲ್ರೆಡಿ ಎಲ್ಲನೂ ಕರೆದ್ಬಿಟ್ಟು ಆರಕ್ಕಿಟ್ಟಿದ್ದೀವಲ್ಲ, ನಾವೇನು ಕರೆದು ಇಟ್ಕೊಂಡಿದ್ವಿ ಇದನ್ನಿವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಮತ್ತು ಎಕ್ಸ್ಟ್ರಾ ನಾನೇನು ಹಾಕ್ಕೊಂಡಿಲ್ಲ, ನೀರು ಬಿಟ್ಟರೆ ಸ್ವಲ್ಪ ಖಾರ ಇದು ಕಡಿಮೆ ಹಾಕಿನಿ. ಅಲ್ಲಿ ಚಿಕನಿಗೆ ಕೂಡ ಖಾರ ಹಾಕಿನಲ್ಲ, ಮತ್ತು ಮುಂದೆ ಸಾಂಬಾರು ಮಾಡಬೇಕಾದ್ರೆ 1 ಟೈಮ್ ಖಾರ ಹಾಕ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಯಾವ ರೀತಿ ಖಾರ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಚಿಕನ್ ನೀರು ಬಿಟ್ಕೊಂಡಿದೆ ಈ ರೀತಿ. ಇವಾಗ ನಾನು ಇದಕ್ಕೆ ಅರ್ಧ ಚಮ್ ನೀರು ಸೇರಿಸ್ತಾ ಇದ್ದೀನಿ. ಅರ್ಧ ಚಮ್ ನೀರು ಹಾಕಿ 4-5 ವಿಷಲ್ ತೆಗಿಸ್ಬೇಕಾಗುತ್ತೆ. ಫಾರಮ್ ಕೋಳಿ ಮಾಡ್ತೀವಲ್ಲ ಎಣ್ಣೆಲೆ ಫ್ರೈ ಮಾಡಿ ಹಾಗೆ ಸಾಮಾನು ಹಾಕ್ತೀವಲ್ಲ, ಹಂಗೆ ಮಾಡಿದರೆ ಖಂಡಿತವಾಗ್ಲೂ ಬೇಯೋದಿಲ್ಲ ಇದು. 4-5 ವಿಷಲ್ ತೆಗೆಸ್ಕೊಂಡ್ರೆ ತಿನ್ನೋಕೆ ಪರ್ಫೆಕ್ಟಾಗಿ ಬರುತ್ತೆ. ಅಡುಗೆ ಮಾಡಬೇಕಾದ್ರೆ ತಾಳ್ಮೆ ತುಂಬಾ ಮುಖ್ಯ. ಹೆಂಗೆ ಬೇಕೋ ಹಂಗೆ ಮಾಡಿಟ್ರೆ ತಿನ್ನೋಕ್ಕೂ ಕೂಡ ಟೇಸ್ಟಾಗಿರೋದಿಲ್ಲ. ಈ ಕಡೆ ಮಿಕ್ಸಿ ಕೂಡ ರುಬ್ಬಿ ಇಟ್ಕೊಂಡಿದ್ನಲ್ಲ, ಆ ಕಡೆ 4 ವಿಷಲ್ ಕೂಡ ಆಯಿತು. ನಾನಿವಾಗ ಕುಕ್ಕರ್ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಕಿಟ್ಟು ಈ ಕಡೆ ಪಾತ್ರೆ ತೊಗೊಂಡಿದ್ದೀನಿ 2. ಒಂದು ಸಾಂಬಾರು ಮಾಡೋಕ್ಕೆ ನಮಗೆ, ಮತ್ತೊಂದು ನನ್ನ ಮಗಳಿಗೋಸ್ಕರ. ಅಂದರೆ ಇವಾಗಲೇ ನಾನು ಖಾರ ಹಾಕ್ಕೊತೀನಲ್ಲ, ಅವಳಿಗೆ ಖಾರ ಆಗಿಬಿಡುತ್ತೆ ಅಂತೇಳ್ಬಿಟ್ಟು 2 ಪಾತ್ರೆನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಪಾತ್ರೆ ಕಾಯಕ್ಕಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ 2ಕ್ಕೂ. ಎಣ್ಣೆ ಸ್ವಲ್ಪ ಕಾದಾದಮೇಲೆ ಇವಾಗ ನಾನು 1 ಟೀ ಸ್ಪೂನ್ ಖಾರ ಸೇರಿಸ್ತಾ ಇದ್ದೀನಿ. ಇವಾಗ ಖಾರ ಹಾಕ್ಕೊಳ್ಳೋದ್ರಿಂದ ನೋಡೋಕೆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟಾಗಿರುತ್ತೆ. ನನ್ನ ಮಗಳಿಗೆ ಖಾರ ಸೇರಿಸ್ಲಿಲ್ಲ. ಇವಾಗ ನಮ್ಮ ಪಾತ್ರೆಗೆ ಇವಾಗ ಕಾದಿರುವ ಎಣ್ಣೆಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿಬಿಟ್ಟು ಅದ್ರ ಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಕೊತೀನಿ. ಖಾರದ ಪುಡಿ ಹಾಕೊಂಡ ತಕ್ಷಣವೇ ಮಿಶ್ರಣ ಹಾಕ್ಕೊಬೇಕು, ಇಲ್ಲಾಂದರೆ ಖಾರದ ಪುಡಿ ಒತ್ತೋಗ್ಬಿಡುತ್ತೆ. ಈ ಥರ ನಾನು ಏನಕ್ಕೆ ಮಾಡ್ತೀನಿ ಅಂದರೆ ಸಾಂಬಾರೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಇನ್ನೂ ಸ್ವಲ್ಪ ತಿನ್ಬೇಕು ಅನಿಸುತ್ತೆ. ನಾವೇನಾದರೂ ತಗೊಳ್ತೀವಿ, ಇಲ್ಲ ನಾವೇನಾದರೂ ತಿಂತೀವಿ ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸಿದ್ರೆ ನಮಗೆ ಅದ್ರ ಬಗ್ಗೆ ಇನ್ನೂ ಆಸಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸಾಂಬಾರು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಒಂದು ಬಾರಿ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಈ ರೀತಿ ಆಗಿರುತ್ತೆ ಕುದ್ದು. ಆನಂತರ ನಾನು ಇವಾಗ ಚಿಕನ್ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದ್ರ ನೀರನ್ನು ಮತ್ತು ಚಿಕನ್ನು ಇವಾಗ ಸೇರಿಸ್ತೀನಿ.
ಬೇಯಿಸ್ಕೊತಾ ಇದ್ದೀನಿ. ನಾನು ಚಿಕನ್ ಬೇಯಿಸ್ಕೋಬೇಕಾದ್ರೆ ಒಂದು ಅರ್ಧ ಚೊಂಬಷ್ಟು ನೀರು ಹಾಕಿದ್ದೆ. ಆ್ಯಂಡ್ ಚಿಕನು ಕೂಡ ನೀರು ಬಿಟ್ಕೊಂಡಿತ್ತಲ್ಲ, ಅದೇ ಸುಮಾರಷ್ಟು ಆಗಿತ್ತು. ನೀರು ಬೇಕು ಅಂದರೆ ಇವಾಗ ಸೇರಿಸಿ ಈ ಚಿಕನ್ನು ಕೂಡ ಹಾಕಿ ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಚಿಕನ್ ಫ್ಲೇವರು ಕೂಡ ಸಾಂಬಾರಲ್ಲಿ ಚೆನ್ನಾಗಿ ಬಿಟ್ಟಿರುತ್ತೆ, ಹಾಗೆ ತಿಕ್ನೆಸ್ ಆಗಿ ಚೆನ್ನಾಗಿ ಬಂದಿರುತ್ತೆ. ಇವತ್ತು ಚಿಕನ್ ಹಾಕೊಂತಿದ್ದೀನಿ. ಆ ಕಡೆ ನನ್ನ ಮಗಳಿಗೆ ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ನಲ್ಲ, ಅವಳಿಗೆ ಒಂದೆರಡು ಮೆತ್ತನ್ನು ತೆಗೆದು ಹಾಕಿಬಿಟ್ಟು ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೊಂಡು ಒಂದು 1/4 ಗಂಟೆನಾದರೂ ಕುದಿಸ್ಕೊಬೇಕು. ಅಂದರೆ ಚಿಕನ್ ಫ್ಲೇವರ್ ಸಾಂಬಾರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಊಟ ಮಾಡೋಕ್ಕೂ ಕೂಡ ಟೇಸ್ಟಾಗಿ ಬರುತ್ತೆ. ನಾನೇನು ಇದಕ್ಕೆ ಎಕ್ಸ್ಟ್ರಾ ನೀರು ಸೇರ್ಸೋಕ್ಕೆ ಹೋಗಲಿಲ್ಲ. ಚಿಕನ್ ಬೇಯಿಸ್ಬೇಕಾದ್ರೆ ಹಾಕಿದ್ನಲ್ಲ ಕುಕ್ಕರ್ಗೆ, ಅದಿಷ್ಟು ನೀರು ಮತ್ತು ಸ್ವಲ್ಪ ಮಿಕ್ಸಿ ಜಾರೆಲ್ಲ ತೊಳೆದಿರೋದು ಸ್ವಲ್ಪ ನೀರು, ಅಂದರೆ ಸಾಂಬಾರು ಇಷ್ಟ ಆಯಿತು. ಇಷ್ಟು ಸಾಂಬಾರಾದರೆ ಸಾಕು, ಇವತ್ತಿಗೂ ಬೆಳಗ್ಗೆಗೂ ಆಗುತ್ತೆ. ಕುದಿಯೋಕ್ಕೆ ಬಿಟ್ಟೆ ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಈ ರೀತಿ ಆಗಿರುತ್ತೆ ನೋಡಿ. ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ನೋಡೋಕ್ಕೆ ಚೆಂದ ಕಾಣಿಸಿದ್ರೆ ತಿನ್ನೋ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು ತಿನ್ನಬೇಕು, ಬೇಗ ತಿನ್ನಬೇಕು ಈ ರೀತಿ ಅನ್ನಿಸ್ತಿರುತ್ತೆ ಏನಾದರೂ ಚೆನ್ನಾಗಿರೋದು ಕಂಡ್ರೆ. ಆ ಥರ ಎಣ್ಣೆಯಲ್ಲಿ ಒಂದು ಸ್ಪೂನಷ್ಟು ಖಾರ ಹಾಕಿದರೆ ಮೇಲ್ಗಡೆ ನಾವು ಹಾಕಿರ್ತೀವಲ್ಲ ಎಣ್ಣೆ ಖಾರ, ಅದು ಎಣ್ಣೆ ಬಿಟ್ಕೊಂಡು ಈ ರೀತಿ ತೇಲ್ತಾ ಇರುತ್ತೆ. ಇನ್ನೂ ಒಂದು 1/4 ಗಂಟೆ ಬಿಟ್ಟು ನೋಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಲುಬು ಕೋಳಿ ಆಗಿರೋದ್ರಿಂದ ಸಾಂಬಾರು ಮಾತ್ರ ಸೂಪರ್ ಟೇಸ್ಟಾಗಿ ಬಂದಿತ್ತು. ಮಟನ್ ಸಾಂಬಾರು ಟೇಸ್ಟ್ ಥರ ಬಂದಿತ್ತು, ಅಂದರೆ ಇದು ನಾಟಿ ಕೋಳಿ ಅಲ್ಲ, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೌಲಿಗೆ ಸಾಂಬಾರು ಕೂಡ ತೆಕ್ಕೊಂಡು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡೆ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಒಟ್ಟಿಗೆ ಊಟ ಮಾಡ್ಕೊತೀವಿ. ನನ್ನ ಮಗಳಿಗೆ ಮೊದಲು ಹಾಕ್ಕೊಟ್ಟು ಆನಂತರ ಬಿಸಿ ಬಿಸಿ ಅನ್ನನ ನಮಗೂ ಕೂಡ ಹಾಕ್ಕೊಂಡೆ. ಅವಳಿಗೆ ಬಿಸಿ ಅನ್ನ ಬಿಸಿ ಸಾಂಬಾರು ಅಂದರೆ ಊಟ ಮಾಡೋದು ಕಷ್ಟ ಅಂತೇಳ್ಬಿಟ್ಟು ಮಧ್ಯಾಹ್ನದ ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನೇ ಹಾಕ್ಕೊಟ್ಟೆ. ಊಟ ಮಾಡಿಕೊಂಡ್ಳು. ಕೊನೆಗೆ ನಮ್ಮದು ಊಟ ಆಯಿತು. ಜಾಣೂರ ಪಪ್ಪನೂ ವಾಕಿಂಗ್ ಹೋಗಿದ್ರು. ನಾನು ಊಟ ಮಾಡಿ ಎಲ್ಲನೂ ತೊಳೆದಿಟ್ಟು ಬುಟ್ಟಿಲಿಟ್ಟು ಕ್ಲೀನಾಗಿ ಒರೆಸಿ ಗ್ಯಾಸ್ನು ಕಟ್ಟೆನು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡಿ ನನ್ನ ಮಗಳು ಹೋಮ್ವರ್ಕ್ ಏನು ಕೊಟ್ಟಿದ್ರೆ ಎಲ್ಲನೂ ಮುಗಿಸಿ ಅಲ್ಲಿದ್ದಲ್ಲೇ ಹಾಕಿಟ್ಟು ಹೋಗಿದ್ದಾಳೆ. ಅವಳಿಗೆ ಗೊತ್ತು ಹೇಗಿದ್ರು ನಮ್ಮಮ್ಮ ಎಲ್ಲ ತೆಗೆದಿಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತು ಅದೆಲ್ಲನೂ ತೆಗೆದಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊತೀನಿ ಪ್ರತಿದಿನವೂ. ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೇಗೆ ಹೋಗ್ತಿದೆ ಅಂದರೆ, ಇದು ನನ್ನ 3ನೇ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಫಸ್ಟ್ ಹಳ್ಳಿ ಹುಡುಗಿ ಚಂದನ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿತ್ತು, ಅಂದರೆ ವ್ಯೂಸ್ ಎಲ್ಲ ಚೆನ್ನಾಗೇ ಹೋಗ್ತಾ ಇರ್ತಿತ್ತು. ಇಲ್ಲಿ ಯಾರೋ ಏನೋ ಅಂತಾರೆ, ವಿಡಿಯೋಸ್ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾರೆ ಅಂತ ಹೇಳಿ ಯಾರೋ ಒಂದು ನೆಗೆಟಿವ್ ಕಮೆಂಟ್ ಹೇಳಿದರು ನಮ್ಮ ಮನೆ ಪಕ್ಕದವರೇ. ಹಾಗಾಗಿ ಪ್ರತಿಯೊಂದು ಬೇಡ ಅಂತ ಹೇಳ್ಬಿಟ್ಟು ತೆಗೆದು ಹಾಕಿದೆ. ಆನಂತರ ಸ್ವಲ್ಪ ದಿನ ಕಳೆದಾದ್ಮೇಲೆ ನಾನೇ ಯೋಚನೆ ಮಾಡಿದೆ, ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ, ಹೇಳೋರು ಹೇಳ್ತಾನೆ ಇರ್ತಾರೆ. ನಮ್ಮ ಕಷ್ಟ ಬಯಲಾಗಬೇಕು ಅಂದರೆ ನಾವೇನಾದರೂ ಮಾಡಲೇಬೇಕು, ದುಡಿಯೋಕ್ಕೆ 100 ದಾರಿ ಇದ್ದಾವೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನು ಯಾರು ಏನು ಹೇಳಿದರೂ ಬಿಡೋದು ಬೇಡ. ನಾವೇನು ಯಾರ ಮನೆಯದು ತೊಗೊಂಡು ಬರೋಕ್ಕೆ ಹೋಗಿಲ್ಲ. ನನ್ನ ದಿನಚರಿ ಹೇಗಿದೆ ಅದನ್ನ ಅಪ್ಲೋಡ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ಮೆಮೊರಿ ಆಗಿರುತ್ತೆ, ಇದರಿಂದ ನನಗೂ ಕೂಡ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ನಾನೇ ಮೋಟಿವೇಟ್ ಆಗಿ ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ತೊಳೆದು ಬುಟ್ಟಿಲಿ ನೀರಿಳಿಯೋಕೆ ಇಟ್ಟಿದ್ದೆ, ಬೆಳಗ್ಗೆ ಜೋಡಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಸಮಾಧಾನ ಆಗಲಿಲ್ಲ. ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಪಾತ್ರೆನ ಜೋಡಿಸಿಟ್ಟೆ ಮಲ್ಗೋಣ, ಇಲ್ಲಾಂದರೆ ನೆಮ್ಮದಿಯಿಂದ ನಿದ್ದೆ ಕೂಡ ಬರೋದಿಲ್ಲ. ಅಡುಗೆ ಮನೆ ಕ್ಲೀನ್ ಇದ್ರೇ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನೂ ಕೂಡ ಜೋಡಿಸಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಅಡುಗೆ ಮನೆಗೂ ಕೂಡ ಗುಡ್ ನೈಟ್ ಹೇಳಿ ಮಲ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ.